ಈಗ ಆಂಜನೇಯ ಸಮುದ್ರ ಹಾರನಲ್ಲ ಉಂಗುರ ಎಲ್ಲಿ ಇಟ್ಕೊಂಡಿದ್ದ ಅಂತಾರಪ್ಪ. ಏನ್ ಬಿಡುದು ಹಂಗೆ ಇಂಥವು ಏನ್ ಹೇಳ್ತೀರಿ ಇದಕ್ಕೆ? ಅವಾಗ ಏನ್ ಹೇಳ ಅಲ್ಲ ರೀ, ಆಂಜನೇಯ ಮಹಾಶಕ್ತಿವಂತ ಅವನು, ಹನುಮದಾಗಲ್ವಲ್ಲ ಹನುಮಂತನ ನಾಮದೇ ಇದೆ ಅವನಿಗೆ, ಸಣ್ಣದು ಆಗಬಲ್ಲ ದೊಡ್ಡದು ಆಗಬಲ್ಲ ಅಂತ ಶಕ್ತಿ ಇರೋನಿಗೆ ಉಂಗುರ ಇಟ್ಕೊಳ್ಳೋದು ಗೊತ್ತಿಲ್ವೇನ್ರಿ? ಸುಮ್ಮನೆ ಕೂತ್ಕಡ್ರಿ ಅನ್ಬೇಕು. ಸೊ ಮ್ಯಾನೇಜ್ ಮಾಡಬೇಕು. ಪ್ರೇಕ್ಷಕರಿಗೆ ಶ್ರೋತೃಗಳಿಗೆ ನೋವಾಗದಾಗೆ ಅವ್ರನ್ನ ಸಮಾಧಾನ ಪಡಿಸಿ ಮುಂದಕ್ಕೆ ಕೊಟ್ಟೋಗ್ಬಿಡ್ಬೇಕು ನಾವು. ನಿಮಗೆ ಸವಾಲುಗಳು ತುಂಬಾ ಇದೆ. ಅಯ್ಯೋಯ್ಯೋ ಭಾಳ ಸವಾಲುಗಳಿದೆ. ನಮ್ಮ ಗುರುಗಳನ್ನ ಕೇಳ್ಬಿಟ್ಟು ಅಂತ ಯಾರೋ ಒಬ್ಬ ಏನಂತ ಹಕ್ಕಿಯ ಬಾಳಲ್ಲಿ ಕಥೆ ಮಾಡ್ತಿದ್ರಂತೆ. ನಮ್ಮ ಗುರುಗಳನ್ನ ಕೇಳ್ಬಿಟ್ಟಿಲ್ಲ, ಕೀಚಕನ ಅಪ್ಪನೇ ಹೆಸರು ಹೇಳಿ ಸ್ವಾಮಿ, ಕೀಚಕನ ಅಪ್ಪನ ಹೆಸರು ಹೇಳಿ ಸ್ವಾಮಿ ದಾಸರೇ, ಕೀಚಕನ ಅಪ್ಪ ಹೆಸರು, ಕೀಚಕನ ತಂದೆ ಹೆಸರೇನು ಇವ್ರಿಗೆ ಗೊತ್ತಿಲ್ಲ. ಏನು ಹೇಳ್ತಾರೆ, ಪಾಚ್ಕ ಕಣಯ್ಯ ಅಂದ್ರಂತೆ. ಪಾಚ್ಕ ಅವನಿಗೂ ಗೊತ್ತಿಲ್ಲ, ಸುಮ್ಮನೆ ಹೊಟ್ಟೋದ, ಸುಮ್ಮನೆ ಆಗ್ಬಿಟ್ಟ. ಹೀಗೆ ಹರಿಕಥೆಗಳಲ್ಲಿ ದೃಷ್ಟಾಂತಗಳನ್ನು ಹೇಳುವಾಗ, ಆಮೇಲೆ ನೋವನ್ನು ಸಂಕಟವನ್ನು ಹೇಳುವಾಗ, ದುಃಖವನ್ನು ಹೇಳುವಾಗ, ಹಾಸ್ಯವನ್ನು ಹೇಳುವಾಗ ಎಲ್ಲ ಕಲೆಗಳ ಸಮ್ಮಿಶ್ರಣನೇ ಹರಿಕಥೆ. ಹರಿಕಥೆ ಒಂದು ವಿದ್ಯೆ ಅಲ್ಲ, ಅದು ಎಲ್ಲ ವಿದ್ಯೆಗಳಲ್ಲೂ ಶ್ರೇಷ್ಠವಾದಂಥ ಎಲ್ಲವನ್ನು ಅನುಸಂಧಾನ ಮಾಡುವಲ್ಲ ಏಕಮೇವ ಶಕ್ತಿ ಇರೋ ಕೀರ್ತನ ಕಲೆ ಅಂದರೆ ಕೀರ್ತನ ಕಲೆ ಹರಿಕಥೆ.